ಕಾಫಿ ಸ್ಟ್ರಾಂಗ್. ಅಯ್ಯೋ, ನೀನು ನುಲ್ಕೊಂಡು ಕಾಫಿ ಕೊಡೋದಿಲ್ಲಿ, ಆ ಪಲ್ಲು ಯಾಕೆ ಹಾಗೆ ಒದ್ದಾಡ್ತಾ ಇದ್ದಾಳೆ? ಕೇಳೆ. ಕೇಳೋದೇನಿದೆ ಅತ್ತೆ, ವಿಟ್ಲ ಇಂಟರ್ವ್ಯೂಗೆ ಹೋಗಿದ್ದಾನಲ್ಲ, ಅದೇ ರಿಸಲ್ಟ್ಗೆ ಕಾಯ್ತಾ ಇದ್ದಾಳೆ. ನನ್ನ ಅಳಿನ ಕೆಲಸ ಸಿಗೋದು ಒಂದೇ, ನಮ್ಮ ಯಜಮಾನ್ರು ಸ್ವರ್ಗದಿಂದ ಇಲ್ಲಿಗೆ ಬರೋದು ಒಂದೇ. ಅಮ್ಮ, ನೀನೇ ಹೀಗೆ ಹೇಳಿದ್ರೆ ಹಾಗೆ? ನನ್ಗೆ ನಿನ್ನ ಆಶೀರ್ವಾದನೂ ಬೇಕು. ನಿನ್ನ ಆಶೀರ್ವಾದದಿಂದ ನಿನ್ನ ಅಳಿಯಂದ್ರಿಗೆ ಕೆಲಸ ಸಿಗ್ಬೇಕು. ನನ್ನ ಆಶೀರ್ವಾದಕ್ಕೆ ಅಂಕ ಸಿಗೋಲ್ಲಮ್ಮ, ಚೆನ್ನಾಗಿ ಓದ್ಕೊಂಡು ಹೋಗ್ಬೇಕು. ನಿನ್ನ ಗಂಡ ಎಲ್ಲಿ ಓದ್ತಾನೆ, ಒಲೆ ಮುಂದೆ ಊದಕ್ಕೂ ಲಾಯಕ್ಕಿಲ್ಲ. ಇಂಟರ್ವ್ಯೂಗೆ ಹೋದ ಪುಟ್ಟ ಬಂದ ಪುಟ್ಟ, ಹೋದ ಪುಟ್ಟ ಬಂದ ಪುಟ್ಟ. ಬಂತು ನೋಡಿ ರಿಸಲ್ಟ್. ಏನಾಯ್ತಪ್ಪ ಇವತ್ತಿನ ಇಂಟರ್ವ್ಯೂ? ಸಖತ್ತಾಗಾಯ್ತು. ಅವ್ರು ಏನ್ ಕೇಳಿದ್ರು ನೀವೇನ್ ಹೇಳಿದ್ರಿ? ಮಹಾತ್ಮ ಗಾಂಧೀಜಿ ಅವ್ರು ಹುಟ್ಟಿದ್ ಯಾವಾಗ ಅಂತಂದ್ರು. ನೀವೇನ್ ಹೇಳಿದ್ರಿ? ನಾನು ಹುಟ್ಟೋಕ್ಕಿಂತ ಮುಂಚೆ ಅಂತಂದೆ. ಮತ್ತೇನ್ ಕೇಳಿದ್ರು? IPL ಮ್ಯಾಚ್ ಶುರುವಾಗಿದ್ದು ಯಾವಾಗ ಅಂತಂದ್ರು. ಅದಕ್ಕೆ ನಾನು ಹುಟ್ಟಿದ ಮೇಲೆ ಅಂತಂದೆ. ಹುಟ್ಟಿದ್ದನ್ನೇ ಕಾರಣ ಇಟ್ಕೊಂಡು ಉತ್ತರ ಹೇಳಿದ್ರೆ ಹೇಗೆ? ಹಾಗೆ ಹೇಳಿದ್ದಕ್ಕೆ ಇವತ್ತು ಇಂಟರ್ವ್ಯೂನಲ್ಲಿ ಫೇಲ್ ಆಗ್ಬಿಟ್ಟೆ. ಯಾಕೆ ಪಲ್ಲು, ಏನಾಯ್ತು? ಅಲ್ಲಪ್ಪ, ಫೇಲ್ ಆಗಿದ್ದ ಎಷ್ಟು ಖುಷಿಯಾಗಿ ಹೇಳ್ಕೊಳ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಪಲ್ಲು, ಇಂಟರ್ವ್ಯೂನಲ್ಲಿ ಪ್ರತಿ ಸಾರಿ ಫೇಲ್ ಆಗಿ ನಾಚಿಕೆ ಅನ್ನೋದೇ ಮರ್ತೋಗಿದೆ. ಅವ್ರು ಆಡ್ಕೊಳ್ಳೋದಕ್ಕೂ ನೀವು ಮಾಡೋದಕ್ಕೂ ಎಲ್ಲ ಸರಿಯಾಗಿದೆ. ಹೋಗಿ ನಿಮ್ಮನ್ನ ಕಟ್ಕೊಂಡಲ್ಲ, ಎಲ್ಲ ನನ್ನ ಹಣೆ ಬರ. ಮೇಲೆ ಬೆಟ್ಟದ ಮೇಲಿರೋ ಮರಕ್ಕೆ ಜೋಳಿಗೆ ಕಟ್ಟಕ್ ಆಗಲ್ಲ, ನೇಣಾಕೋಬೇಕಷ್ಟೇ. ಪಲ್ಲು, ನೀನು ಒಬ್ಳೆ ಹೋಗಿ ನೇಣಾಕೋತೀಯಾ? ಅಲ್ಲಿರೋ ಮರಕ್ಕೆ ನೇಣಾಕೋದ್ ಫಸ್ಟ್ ನಿಮ್ಮನ್ನೇ. ಪಲ್ಲು, ಫೋನ್ ಮಾಡಿದ್ದಲ್ಲ, ಯಾಕೆ? ತಲೆ ಕೆಟ್ಟೋಗಿತ್ತು, ಯಾವ್ದೋ ನಂಬರ್ ಓದ್ದೆ, ಅದ್ ನಿನಗ್ ಬಂತು. ಇರಬಹುದು, ನಾನು ಹಾಗೆ ಅನ್ಕೊಂಡೆ. ನನ್ಗೂ ನನ್ ಗಂಡಂಗೂ ತುಂಬಾ ದೊಡ್ಡ ಜಗಳ ಆಯ್ತು. ಯಾವಾಗ್ಲೂ ಅಣ್ಣ ಜೊತೆ ಜಗಳ ಆಡ್ತಿದ್ದೆ, ಈ ಸಲ ಗಂಡನ ಜೊತೆ ಜಗಳ ಆಡಿದ್ಯಾ? ನಾನ್ ಜಗಳ ಮಾಡಿದ್ರು ಅದಕ್ ಜಗಳ ಬರ್ಬೇಕಲ್ಲ. ಯಾವಾಗ್ಲೂ ಬೆಪ್ ಮೊರೆ ಹಾಕೊಂಡ್ ಸಪ್ಪು ಕೂತಿರುತ್ತೆ. ನನ್ ಗಂಡ ಮತ್ತಿನ್ನೇನು ಸೇಮ್ ಟು ಸೇಮ್ ನಿನ್ ಗಂಡನ್ ತರಾನೆ. ಆದ್ರೂ ನೀನ್ ಎಷ್ಟೊಂದು ಸಂತೋಷವಾಗಿದೆಯಲ್ಲೇ. ಕಷ್ಟ ಅನ್ನೋದು ಮನುಷ್ಯನ್ ಬರ್ದೆ ಮರಕ್ ಬರುತ್ತಾ? ನನ್ ಕಷ್ಟನೆಲ್ಲ ತಗೊಂಡ್ ಹೋಗಿ ದಾರಸ್ವಾಮಿ ಹತ್ರ ಹೇಳ್ದೆ. ಅದಕ್ಕೆ ದಾರಸ್ವಾಮಿ ಅವರು ಹರಕೆ ದಾರ ನನಗ್ ಕೊಟ್ರು. ಅದನ್ನ ತಗೊಂಡ್ಬಂದ್ಬಿಟ್ಟು ನಮ್ಮ ಯಜಮಾನ್ರು ಬಲ್ಗೆ ಕಟ್ಬಿಟ್ಟೆ. ಆಮೇಲೆ ಏನಾಯ್ತಾ, ಅವ್ರ ಅದೃಷ್ಟನ ಕುಲಾಯಿಸ್ಬಿಟ್ಟು ಅವ್ರಿಗೆ ಕೆಲಸ ಸಿಕ್ತು. ಮನೆಗ್ ಸಂಜೆ ಬೇಗ ಬರ್ತಾರೆ, ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ನಾನು ಒಂದ್ ಕೇಳಿದ್ರೆ ಅವ್ರು 2 ಕೊಡಿಸ್ತಾರೆ. ಈ ತರ ಬದ್ಲಾಗಕ್ಕೂ ಸಾಧ್ಯನಾ? ಖಂಡಿತ ಸಾಧ್ಯ ಕಣೆ. ನೀನ್ ದಾರಸ್ವಾಮಿ ಹತ್ರ ಹೋಗು, ನಿನ್ನ ಅದೃಷ್ಟನ ಕುಲಾಯಿಸುತ್ತೆ. ಆ ದಾರ ಯಾಕೆ ಕಟ್ತಾ ಇದೀವಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಕಾಲ ಬಂದ್ಮೇಲೆ ತಾನಾಗೆ ಗೊತ್ತಾಗುತ್ತೆ. ಅದ್ರಲ್ಲಿ ಶಕ್ತಿ ಇರೋದೇ ಗುಟ್ಟಲ್ಲಿ. ಬಾ, ನಿಂಗೆ ದಾರಸ್ವಾಮಿಗಳು ಪರಿಚಯ ಮಾಡ್ಕೊಡ್ತೀನಿ. ಒಂದ್ ನಿಮಿಷ ಇರೋ, ಅಮ್ಮಂಗೆ ಹೇಳ್ ಬರ್ತೀನಿ. ಅಯ್ಯೋ ಪೆದ್ದಿ, ಗುಟ್ಟಾಗಿಡ್ಬೇಕು. ಈ ವಿಷಯನ ಯಾರಿಗೂ ಹೇಳ್ಬಾರ್ದು. ಹೌದಾ? ಸರಿ ಬಾ. ಎಲ್ಲಿಗೆ ಹೋಗ್ತಿದ್ಯಾ? ಹೋಗೋ ಕೆಲಸ ನೆಗೆ ಬಿತ್ತು. ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ನಿನಗೆ ಪಾಂಡುರಂಗ ಪಲ್ಲು ಎಲ್ಲಿ ಅಂತ ಕೇಳ್ದಾಗ ಹೇಳಕ್ಕಾಗುತ್ತೆ ಅಂತ ಕೇಳ್ದೆ. ನಾನು ಸ್ನಾಯಕ್ ಹೋಗ್ತಾ ಇದ್ದೀನಿ. ಹುಣಸೆ ಮರನ ರೈಲ್ವೆ ಟ್ರ್ಯಾಕ್ ಕಟ್ಟ ಮೇಲೆ ಫೋನ್ ಮಾಡಿ ಹೇಳ್ತೀನಿ. ಪಲ್ಲು, ದಾರ ಭದ್ರ, ಈ ವಿಷಯ ಯಾರಿಗೂ ಹೇಳ್ಬಾರ್ದು. ಏನಪ್ಪ, ಸ್ವಲ್ಪ ಬರ್ತೀರಾ? ನಿನ್ನ ಫ್ರೆಂಡ್ ಪ್ರಭಾವತಿ ಬಂದಿದ್ದಾಳಲ್ಲ, ಮಾತಾಡ್ಕೋ. ಅವಳು ನನ್ನ ಫ್ರೆಂಡ್. ನನಗ್ ದುಃಖ ಆದಾಗ ಅವಳು ಸಮಾಧಾನ ಹೇಳ್ತಾಳೆ, ಅವಳಿಗೆ ದುಃಖ ಆದಾಗ ನಾನ್ ಸಮಾಧಾನ ಹೇಳ್ತಾಳೆ. ನನಗ್ ದುಃಖ ಆದಾಗ ನಿಮ್ಮಿಬ್ರಲ್ಲಿ ಯಾರು ಸಮಾಧಾನ ಮಾಡೋದು? ಏನಪ್ಪ, ಅವಳು ಯಾಕೆ ಸಮಾಧಾನ ಮಾಡ್ತಾಳೆ? ನಿಮಗ್ ಸಮಾಧಾನ ಮಾಡಕ್ ನಾನಿಲ್ವಾ? ಹಾಗಿದ್ರೆ ಬಂದ್ ಸಮಾಧಾನ ಮಾಡು. ಪ್ರಭು, ನನ್ ಗಂಡನ ಕರಿಯಲ್ಲ. ಅದಕ್ಕೆ ನಾನ್ ಕರೆದಿದ್ದು. ಅದೇನದು ಕೈಯಲ್ಲಿ ಹಿಡ್ಕೊಂಡು ಹೋದ್ಲು? ಏನಿಲ್ಲಪ್ಪ. ನಾನೇ ನೋಡ್ದೆ, ದಾರ ಇದ್ದಾಗಿತ್ತು. ದಾರ ಅದು ರಾಖಿ ಬ್ಯಾಂಡ್. ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮದ ಅನುಬಂಧ, ಅದೇ ತಾನೆ? ಅದೇ ರಾಖಿ ಬ್ಯಾಂಡ್. ನನ್ ಗಂಡನ ಕಟ್ಟಿ ರಿಸಲ್ಟ್ ಏನಾಯ್ತು ಅಂತ ನಿನಗೆ ಹೇಳ್ತೀನಿ. ಕಾರಣ ಮಾತ್ರ ಯಾರಿಗೂ ಹೇಳ್ಬೇಡ. ಅದನ್ನ ಎಷ್ಟೊತ್ತಿ ಹೇಳ್ತೀಯಾ? ನಾನು ಇನ್ನಷ್ಟು ದಡ್ಡಿ ಎಲ್ಲ ಕಾಣಿಸ್ತೀನಿ. ನನ್ನ ಹೆಂಡತಿ ನನ್ನ ಕೈಗೆ ರಾಖಿ ಬ್ಯಾಂಡ್ ಕೊಡ್ತಾಳ. ಏನಪ್ಪ ವಿಟ್ಲಾ, ಏನ್ ಯೋಚನೆ ಮಾಡ್ತಿದ್ಯಾ? ಲೇ ಪದ್ದು, ರಾಖಿ ಕಟ್ಟಿದ್ರೆ ಏನರ್ಥ? ರಾಖಿ ಕಟ್ಟಿದ್ರೆ ಅಣ್ಣ ತಂಗಿ ಸಂಬಂಧ ಅಂತ ಅರ್ಥ. ಹಾಗಿದ್ರೆ ನಾನ್ ಗಂಡ ಅಲ್ವಾ? ಹೂನಾ, ನೀನ್ ಪಲ್ಲು ಗಂಡನೇ. ಏನಕ್ಕೆ ಕೇಳ್ತಿದ್ಯಾ? ಅಕಸ್ಮಾತ್ ಪಲ್ಲು ಬಂದು ನನ್ನ ಕೈಗೆ ರಾಖಿ ಕಟ್ಬಿಟ್ರೆ? ಅವಳು ಹೆಂಡತಿ ಅಲ್ಲ, ತಂಗಿ ಆಗ್ಬಿಡ್ತಾಳೆ. ಯಾವುದೇ ಕಾರಣಕ್ಕೂ ನೀನ್ ಪಲ್ಲು ಹತ್ರ ರಾಖಿ ಕಟ್ಟಿಸ್ಕೋಬೇಡ. ತಾಳಿ ಸಂಬಂಧ ಹೋಗಿ ರಕ್ತ ಸಂಬಂಧ ಆಗ್ಬಿಡುತ್ತೆ. ಮಲಗಿರುವಾಗ ಬಂದು ನನ್ನ ಕೈಗೆ ರಾಖಿ ಕಟ್ಬಿಟ್ರೆ ಏನಪ್ಪ ನನ್ ಗತಿ?
ಕಟ್ಕೊಂಡಿರೋ ಹೆಂಡತಿ ಕೈ ಕೊಟ್ರೆ ಜನ ಕ್ಯಾಕುರ್ ಸುಗಿತಾರೆ. ಪರವಾಗಿಲ್ಲ ಕೊಡ್ರಿ, ನಾನೇನೋ ಕಟ್ಬೇಕು. ಹೌದಾ? ಏನಿದು? ರಾಖಿ. ರಾಖಿನ? ಹೌದು ವಿಕ್ಲಾ ಬ್ರದರ್. ನಾನು ನಿನ್ ಬ್ರದರ. ಮತ್ತೆ ಗಂಡ ಆಗಿ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತು. ಯಾಕೆ ಹೇಳ್ತಾ ಇದೀಯಾ? ಮತ್ತಿನ್ನೇನು, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಬೆಟ್ಟದ ಮೇಲೆ ಮನೆ ಅಂತೂ ಇಲ್ವೇ ಇಲ್ಲ. ಗಂಡ ಆಗಿ ನೀನು ಕಟ್ಕೊಂಡು ಸಾಯೋ ಬದಲು ಬ್ರದರ್ ಮಾಡ್ಕೊಂಡು ಮನೆ ಕೆಲ್ಸಕ್ಕಾದ್ರೂ ಹಾಕೋಬಹುದು. ನಾನು ಬೇರೆ ಮದ್ವೆ ಆಗ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ಛತ್ರದ ಬಾಗ್ಲಿಗೆ ಬಾಳೆ ಕಂಬ ಕಟ್ಟು. ಏನಪ್ಪಾ ಅದು ನೋ? ಏನಿಲ್ಲ ಪಲ್ಲು, ಸುಮ್ನೆ ನೋ ಅಂತಂದೆ. ನನಗೆ ನಿದ್ದೆ ಬರ್ತಾ ಇದೆ. ಗುಡ್ ನೈಟ್. ಬಲಗೈ ಮುರಿತ. ಅದು ರಾತ್ರಿ ನಿದ್ರೆಲಿ ಮಂಚದಿಂದ ಕೆಳಗಡೆ ಬಿದ್ಬಿಟ್ಟೆ. ಏನು ಹುಡುಗರು ಏನು ಮಂಚದ ಮೇಲೆ ಮಲ್ಗಕ್ಕೂ ಬರಲ್ಲ, ಮದ್ವೆ ಬೆಲೆ ಮಾಡ್ಕೊಂಡಿರ್ತಾರೆ. ಆ ಕಡೆ ಗೋಡೆನೋ ಈ ಕಡೆ ಗೋಡೆನೋ ಗೊತ್ತಾಗದೆ ಬಿದ್ದಿರ್ಬೇಕು. ನೀನ್ ನೋಡಿದ್ಯಾ? ಹಾಗಾಗಿರ್ಬೋದೇನೋ ಅಂತ ಹೇಳ್ದೆ. ನೋಡ್ದೆ ಮಾಡಿ ಎಲ್ಲ ಮಾತಾಡ್ಬಾರ್ದು. ಮತ್ತಿನ್ ಯಾಕೆ ಬಿದ್ದಿರ್ಬೋದು ಅವನು? ಇನ್ಯಾಕ್ ಬಿದ್ದಿರ್ತಾನೆ? ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿರುತ್ತೆ, ಅವಳು ನೂಕಿರ್ತಾಳೆ, ಇವನು ನೆಲ ಕಚ್ಚಿರ್ತಾನೆ. ಸರಿ ಹೋಯ್ತು, ಇವನು ಈ ಅವತಾರ, ನೀನು ಈ ಅವತಾರ. ಯಾಕೋ ಈ ಅವತಾರ? ನಮ್ಮ ಯಜಮಾನ್ರಿಗೆ ಒಳ್ಳೇದಾಗ್ಲಿ ಅಂತ. ಅಯ್ಯಯ್ಯ, ಈಗ ಒಳ್ಳೇದಾಗಿರೋದು ಸಾಲ್ದ? ನೀರಮ್ಮ ನೀನು. ಬಿಡಮ್ಮ. ಏನಪ್ಪ ಈ ಮಾತ್ರೆ ತಗೊಳ್ಳಿ. ಡಾಕ್ಟರ್ ಏನ್ ಹೇಳಿದ್ರು? ಪಲ್ಲು, ಇನ್ 15 ದಿವಸ ಈ ಬ್ಯಾಂಡೇಜ್ ಬಿಚ್ಚಬಾರ್ದು ಅಂತ ಹೇಳಿದ್ದಾರೆ. ಯಾರ ಜೊತೆ ಹೋಗಿದ್ರಿ ಡಾಕ್ಟರ್ ಹತ್ರ? ಪದ್ದು ಜೊತೆ. ಪದ್ದು ಡಾಕ್ಟರ್ ಏನ್ ಹೇಳಿದ್ರು? ಯಾವ ಡಾಕ್ಟ್ರು? ಕೈ ಡಾಕ್ಟ್ರು. ಓ ಅವ್ರಾ? ಅವರು ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ರಾತ್ರಿ ಒಂದು ತಪ್ಪದೆ ಮಸಾಲೆ ದೋಸೆ ತಿನ್ಸು ಅಂದ್ರು. ಅವ್ರೇನ್ ಡಾಕ್ಟರ್ ಅಡಿಗೆ ಪಟ್ಟನ? ನಾನು ಹಂಗೆ ಕೇಳಿದೆ. ಅದಕ್ಕೆ ಅವರು ಗೂಬೆ ಈ ಮಸಾಲೆ ದೋಸೆಲಿ ತುಂಬಾ ವಿಟಮಿನ್ಸ್ ಇರುತ್ತೆ, ಹೋಗಿ ಸುಮ್ಮನೆ ತಿನ್ಸು ಅಂದ್ರು. ಪಾಪ ಬಲ್ಗೈಯೇ ಮುರಿದೋಗಿದೆ. ಇನ್ಮೇಲೆ ಬರೆಯೋದೆಲ್ಲ ತುಂಬಾ ಕಷ್ಟ ಆಗುತ್ತೇನೋ? ಬರೆಯೋದೆಲ್ಲ ಆಗ್ಲೇ ಮುಗಿಸ್ಬಿಟ್ಟಿದೀನಿ. ಇನ್ನೇನಿದ್ರು ಓದೋದು. ನೀನು ಓದಿ ಕಡ್ದು ಕಟ್ಟೆ ಹಾಕೋದು ಅಷ್ಟರಲ್ಲೇ ಇದೆ. ಊಟ ಹೇಗ್ ಮಾಡ್ತೀಯಾ? ಪಲ್ಲು ಇದಾಳಲ್ಲ, ಅವಳೇ ತಿನ್ನಿಸ್ತಾಳೆ. ನಾನ್ ಬಿಟ್ಕೊಡ್ತೀನಿ ನನ್ ಗಂಡನ್ನ. ಕೊಡು, ಕಾಫಿ ನಾನೇ ಕೊಡ್ತೀನಿ. ಇಲ್ಲ ನಾನ್ ಕೊಡ್ತೀನಿ. ನಾನ್ ಕೊಡ್ತೀನಿ. ಅಯ್ಯೋ, ಬ್ಯಾಂಡೇಜ್ ಎಲ್ಲ ನೆಂದೋಗ್ಬಿಡ್ತು. ಪರವಾಗಿಲ್ಲ ಬಿಡು ಪಲ್ಲು, ಬಿಸಿಲಲ್ಲಿ ನಿಂತ್ಕೊಂಡ್ರೆ ಒಣಗೋಗ್ಬಿಡತ್ತೆ. ನೀನೇನ್ ಮನುಷ್ಯನೇನೋ? ಸೆಪ್ಟಿಕ್ ಆಗಿ ಕೈ ಕಾಲಾಗ್ಬಿಡುತ್ತೆ. ಮೊದ್ಲು ಬ್ಯಾಂಡೇಜ್ ಬಿಚ್ಚು. ನೋಡ್ತಾ ನಿಂತಿದ್ದೀರ, ಬಿಚ್ಚೆ. ಬೇಡ ಬಿಡು ಪಲ್ಲು, ಬೇಡ. ಯಾಕೆ ಹಠ ಮಾಡ್ತೀರಾ? ಕೈ ಸರಿಯಾಗಿ ಇದೆಯಲ್ಲ? ನನಗೆ ಗೊತ್ತಿತ್ತು, ಆದ್ರೆ ನಾನು ಹೇಳಿಲ್ಲ. ಯಾಕಪ್ಪ ಈ ತರ ನಾಟಕ ಮಾಡಿದ್ರೆ? ಅಯ್ಯೋ ಪಲ್ಲು, ನಾನು ಮಂಚದ ಮೇಲಿಂದ ಕೆಳಗಡೆ ಬಿದ್ದಿದ್ ನೀನೇ ನೋಡ್ದಿಲ್ಲ. ಆಗ ನೋವಾಗ್ತಾ ಇತ್ತು, ಅದಕ್ಕೆ ಬ್ಯಾಂಡೇಜ್ ಕಟ್ಕೊಂಡಿದ್ದೆ. ಹೋಗ್ಲಿ ಬಿಡಿ, ಈ ಕೈ ಫ್ರೀ ಆಗಿದೆಯಲ್ಲ, ದಾರ ಕಟ್ತೀನಿ. ಬಾವ ಸ್ವಲ್ಪ ಸುಮ್ಮನೆ ಇರಿ ಹೇಳಿ ಅಂದ್ರೆ 2:30ಗೆಲ್ಲ ಮುಗಿಸ್ಬಿಡ್ಬೇಕು. ಅದಲ್ಲ ಬಾವ, ನನಗೂ ಪಲ್ಲುಗೂ ಜಗಳ ಆಯ್ತು. ಇದ್ರಲ್ಲಿ ವಿಶೇಷ ಏನಪ್ಪಾ ಇದೆ? ಅದು ದಿನಾಲು ಇದ್ದಿದ್ದೆ ತಾನೆ. ಬಾವ, ನನಗೆ ಕೆಲಸ ಸಿಕ್ಕಿಲ್ಲ ಅನ್ನೋ ಕೋಪದಲ್ಲಿ ಅವಳು ನನಗೆ ರಾಖಿ ಕಟ್ಟೋದಕ್ಕೆ ಬರ್ತಾ ಇದ್ದಾಳೆ. ಈಗ ಆಗ್ಬಿಟ್ರೆ ಏನಪ್ಪ ಗತಿ? ನನ್ ಗತಿನ? ಅಲ್ಲ ಕಣಪ್ಪ, ನನ್ನ ಗತಿ. ತಪ್ಪಿ ನನ್ನ ತಂಗಿ ಯಾವನಾದ್ರೂ ಬುದ್ಧಿವಂತನ ಕೈ ಹಿಡಿದ್ಬಿಟ್ರೆ ಇಡೀ ಆಸ್ತಿನೆಲ್ಲ ಅವಳ ಹೆಸರಿಗೆ ಬರ್ಕೊಡ್ಬೇಕಾಗತ್ತೆ. ಅಡಿ ಅಂದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಪ್ಪ. ನನ್ನ ತಂಗಿಯ ಗಂಡನ ಪೋಸ್ಟಲ್ಲಿ ತಾವೇ ಮುಂದುವರಿದೆ. ಓ ಬಾವ, ಅವಳು ನನಗೆ ರಾಖಿ ಕಟ್ಬಿಟ್ರೆ ಏನ್ ಮಾಡ್ಲಿ? ಅಳಿ ಅಂದ್ರೆ ಕಟ್ಕೊಂಡು ಹೆಂಡತಿ ಯಾವತ್ತಾದ್ರೂ ರಾಖಿ ಕಟ್ತಾಳ. ಬಹುಶಃ ಅದು ಬೇರೆ ಯಾವ್ದೋ ದಾರ ಇರ್ಬೇಕು ಬಿಡ್ರಿ. ಇಲ್ಲ ಬಾವ, ಪಲ್ಲು ಫ್ರೆಂಡ್ ಪ್ರಭಾವತಿನೇ ಅದು ರಾಖಿ ಅಂತ ಹೇಳಿದ್ಲು. ಈ ಪ್ರಭಾವತಿ ಅನ್ನೋರ ಹೆಸರಿನಲ್ಲಿ ತುಂಬಾನೇ ಪ್ರಭಾವ ಇರುತ್ತೆ. ನೀವೇನು ಯೋಚನೆ ಮಾಡಬೇಡಿ ಹೇಳಿ ಅಂದ್ರೆ ಅದು ಯಾವ ದಾರ ಅಂತ ನಾನು ಕಂಡು ಹಿಡಿತೀನಿ.
ಶುಭವಾಗುತ್ತೈತೆ ಶುಭವಾಗುತ್ತೈತೆ ತಂಗಿ ಶುಭವಾಗುತ್ತೈತೆ. ಹಕ್ಕಿ ನುಡಿದೈತೆ ಹಾಲಕ್ಕಿ ನುಡಿದೈತೆ. ಆದಷ್ಟು ಬೇಗ ನಿಮ್ಮ ಯಜಮಾನಪ್ಪನಿಗೆ ಒಂದು ಕೆಲಸ ಸಿಗುತ್ತೈತೆ. ಆ ಪ್ರಾಣಿ ಬೆಟ್ಟದ ತುದಿಯಲ್ಲಿ ಒಂದು ಮನೆ ಮಾಡ್ತೈತೆ. ಆ ಮನೆ ಮುಂದೆ ಒಂದು ದೊಡ್ಡ ಮರ ಐತೆ. ಆ ಮರಕ್ಕೆ ಒಂದು ಉದ್ದನೆ ಜೋಳಿಗೆ ಐತೆ. ಆ ಜೋಳಿಗೆಯ ಒಳಗೆ 2 ಮುದ್ದಾದ ಅವಳಿ ಜವಳಿ ಮಕ್ಕಳ ನಗು ಐತೆ. ಏನೋ ನೀವ್ ಹೇಳ್ತಾ ಇರೋದ್ ನಿಜನಾ? ನಮ್ಮ ಯಜಮಾನ್ರ ಕೆಲ್ಸ ಸಿಕ್ಕಿ ನಂಗೆ ಅವಳಿ ಜೋಳಿ ಮಕ್ಳಾಗ್ತಾವ. ಸುಳ್ಳು ಹೇಳುವವನಿಗೆ ಮಕ್ಕಳಿಗೆ ನಿನ್ನ ಮನಸ್ಸಲ್ಲಿರೋ ಕೊಡಗನ್ನು ನಿವಾರಿಸಲೆಂದೇ ನಾನು ಬಂದೆ. ಕೈಲಾಸದಲ್ಲಿನ ಶಿವ ತಾಂಡವ ನೃತ್ಯ ಮಾಡ್ತಾ ಎಡಗಾಲಿಂದ ಒದ್ದ ಮುಗ್ಗರಿಸಿ ಬಿದ್ದವನೇ ಇಲ್ಲಿ ಬಂದು ಎದ್ದೆ. ನನ್ನ ಮಾತು ಬೇರೆ ಅಲ್ಲ, ಶಿವನ ಮಾತು ಬೇರೆ ಅಲ್ಲ. ನನ್ನ ನಾಲಿಗೆ ಮೇಲೆ ಲಿಂಗ ಕುಂತೈತೆ ತಂಗಿ, ಒಮ್ಮೆ ನೋಡು. ನೀನು ನಿನ್ನ ಗಂಡನ ವಿಚಾರವಾಗಿ ತುಂಬಾ ತಲೆ ಕೆಡಿಸಿಕೊಂಡಿದ್ದೀಯಾ, ನಿನ್ನ ಸಂಸಾರದ ವಿಚಾರವಾಗಿ ತುಂಬಾ ತಲೆ ಕೆಡಿಸಿಕೊಂಡಿದ್ದೀಯಾ. ಆದ್ರೆ ಹೆದರಬೇಡ ತಂಗಿ, ನಿನಗೊಬ್ಬ ಮುತ್ತಿನಂತ ಅಣ್ಣನಿದ್ದಾನೆ. ಅವನನ್ನು ನೀನು ಚೆನ್ನಾಗಿ ನೋಡ್ಕೋ. ಯಾವುದೇ ಕಾರಣಕ್ಕೂ ಅವನಿಗೆ ತೊಂದರೆ ಕೊಡಬೇಡ. ಈ ಮನೆಯಲ್ಲಿ ನೀನು ಇರೋವರೆಗೂ ನಿನ್ನ ಬಾಳು ಬಂಗಾರವಾಗುತ್ತೆ. ಅಪ್ಪಿ ತಪ್ಪಿ ನೀನು ಭಾಗ ಮಾಡಿಕೊಂಡು ಬೇರೆ ಸಂಸಾರ ಹೂಡಿದರೆ ನಿನ್ನ ಆಸ್ತಿ ನೀರು ಪಾಲು, ನಿನ್ನ ಬಾಳು ಬೀದಿ ಪಾಲು. ಹೌದಾ? ಈ ವಿಷಯ ನನ್ಗೆ ಗೊತ್ತೇ ಇರ್ಲಿಲ್ಲ. ಹಾಗಾದ್ರೆ ನನ್ನ ಆಸ್ತಿಲ್ ಭಾಗ ಕೇಳಲ್ಲಪ್ಪ. ನಾನು ನಿನಗೊಂದು ಕೆಂಪು ದಾರ ಕೊಡ್ತೇನೆ ತಂಗಿ. ಇದನ್ನು ತೆಗೆದುಕೊಂಡು ನಿಮ್ಮ ಯಜಮಾನಪ್ಪನ ಬಲಗೈಗೆ ಕಟ್ಟು. ಆ ಕೈ ಬಂಗಾರ ಆಗತೈತೆ, ಆ ಕೈ ಪವರ್ಫುಲ್ ಆಗತೈತೆ, ಆ ಕೈಯಿಂದ ಚಿನ್ನದ ಮಳೆಯ ಹರಿತೈತೆ. ಇದಕ್ಕಿಂತ ಮುಖ್ಯವಾದ ದಾರ ನನ್ನ ಹತ್ರ ಇದೆ. ಅದನ್ನ ನಮ್ಮ ಯಜಮಾನ್ರ ಕೈ ಕಟ್ಟಬೇಕು. ತಂಗಿ, ಆ ದಾರ ಯಾವುದು ಎಂದು ನನ್ನ ಬಳಿ ಹೇಳಿದ್ರೆ ಆ ದಾರವನ್ನು ಕಟ್ಟಬೇಕು ಬಿಡಬೇಕು ಅಂತ ನಾನು ಹೇಳ್ತೇನೆ. ನಾನ್ ಯಾರ ಹತ್ರನೂ ಹೇಳಲ್ಲಪ್ಪ. ಅದನ್ನ ಕಟ್ಟದ್ಮೇಲೆ ಹೇಳ್ತೀನಿ. ಅದನ್ನ ದೇವರ ಹತ್ರ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಆ ದಾರ ಕಟ್ಟಿದ್ರೇನೆ ಒಳ್ಳೇದಾಗತ್ತಂತೆ. ಹಣೆಬರಕ್ಕೆ ಹೊಣೆ ಯಾರು ತಂಗಿ? ನಾನು ಹೇಳಿದ್ದೆಲ್ಲ ಹೇಳಿ ಆಯ್ತು, ನೀನು ಬೇಕಾದ್ದು ಮಾಡಿಕೋ. ಅಪ್ಪಿ ತಪ್ಪಿ ಹಿಂದು ಮುಂದೆ ನೋಡದೆ ನೀನು ಆ ದಾರವನ್ನು ಕಟ್ಟಿದ್ರೆ ನಿಮ್ಮ ಯಜಮಾನಪ್ಪ 300 ವರ್ಷ ಹಿಂದಕ್ಕೆ ಹೋಗಿ ಅವನಿಗೆ ಒಂದು ಬಾಲ ಬಂದು ಮರವೇರಿ ಮರಕೋತಿ ಆಗುತ್ತಾನೆ. ಏನೇ ಗುಟ್ಟು ಹೇಳಿದ್ರು ಎಲ್ರಿಗೂ ಹೇಳ್ಕೊಂಡ್ ಬಂದ್ಬಿಡ್ತೀಯ. ನಾನ್ ಮನೆಯವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಹೇಳಿದ್ದೀನಿ. ಅದು ಸಾಲದ. ಸರಿ ಬಿಡು, ಈಗ ಹೇಳೋ ವಿಷಯನ ನಾನು ನಿನಗ್ ಕೂಡ ಹೇಳಲ್ಲ. ಏನಂತ ಹೇಳು. ನನ್ನ ಹೆಂಡತಿ ನನಗೆ ರಾಖಿ ಕಟ್ಟಕ್ ಬರ್ತಾ ಇದ್ದಾಳೆ. ಅದು ನನಗೂ ಗೊತ್ತು. ಆದ್ರೆ ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ವೇ? ಈ ವಿಠಲನ ಸಮಸ್ಯೆಗೆ ಅವನೇ ಸರಿ. ಯಾರು? ಅದೇ ಪಾಂಡುರಂಗ. ಹಾಕಿದ್ದು ಸಾಕು, ವಿಷಯಕ್ಕೆ ಬರ್ರಿದೆ. ಬಾವ, ಆ ದಾರದ ವಿಷಯ ಏನಾದ್ರೂ ಗೊತ್ತಾಯ್ತಾ? ಅಳಿ ಅಂದ್ರೆ ನಾಲ್ಗೆ ಮೇಲೆ ಲಿಂಗ ಬರ್ಸ್ಕೊಂಡ್ರೆ ಗೊತ್ತಾಗ್ತಿಲ್ಲ. ಪಾಂಡುರಂಗ ಅದ್ಯಾರೋ ಬುಡ್ಬುಡ್ಕೆ ಅವ್ನು ಬಂದಿದ್ದಂತೆ. ಅದು ಏನೇನೋ ಹೇಳದಂತೆ. ಅವನು ಸರಿ ಇಲ್ವಂತೆ. ಹಾಗೆ ಹೀಗೆ ತಪ್ಪಲು ಬಾಯಿಗೆ ಬಂದಂಗೆ ಬೈತಾ ಇಲ್ವಾ? ಆ ಬುಡುಬುಡಿಕೆ ಅವನು ಯಾರು ಅಂತ ಗೊತ್ತೇನೋ? ಈ ಸ್ವಲ್ಪ ಸುಮ್ಮನೆ ಇರಲೇ, ಆಮೇಲೆ ನನ್ ಬುಡಕ ಬಂದ್ಬಿಡುತ್ತೆ. ಪಾಂಡುರಂಗ, ಈ ವಿಷಯಕ್ಕೆ ನೀನೇ ಸ್ವಲ್ಪ ಪರಿಹಾರ ತೋರಿಸ್ಬಿಡ. ನಾನು ತೋರಿಸ್ತೀನಿ, ಮೊದಲು ನೀವು ಇಲ್ಲಿಂದ ಜಾಗ ಖಾಲಿ ಮಾಡ. ಈಗ ಹೇಳಿ ಬಾವ. ನೋಡಿ ಹೇಳಿ ಅಂದ್ರೆ, ಈ ದಾರನ ತಯಾರು ಮಾಡೋ ಕಂಪ್ನಿಗಳು ರಾಕಿನ ಹುಟ್ಟಾಕ್ತು. ಯಾಕೆ? ಬಿಸ್ನೆಸ್ ಆಗ್ಲಿ ಅಂತ. ಈ ಹುಡುಗಿರು ಆ ರಾಕಿನ ಬಂಡವಾಳ ಮಾಡ್ಕೊಂಡ್ಬಿಟ್ರು. ನಮ್ಮಂತ ಸುಂದರವಾದ ಹುಡುಗಿರು ಆ ರಾಕಿಂದಾಗಿ ಬಾಯ್ ಬಡ್ಕೋತಾ ಇದ್ದಾರೆ. ನೋಡಿ ಹೇಳಿ ಅಂದ್ರೆ, ಈ ಸುಂದರವಾದ ಹುಡುಗಿರು ಇದಾರಲ್ಲ, ಹುಡುಗರನ್ನ ಡಿಟೇಲ್ ಆಗಿ ಸ್ಟಡಿ ಮಾಡ್ತಾರೆ. ಇವರು ಗಿಟ್ಟಲ್ಲ ಅಂತ ಗೊತ್ತಾದ ತಕ್ಷಣ ರಾಖಿ ಕಟ್ಬಿಟ್ಟು ಅಣ್ಣ ನಿನ್ನ ಸೋದರಿಯನ್ನ ಮರೆಯದಿರು ಅಣ್ಣ ಓ ಅಣ್ಣ ಕುಯ್ಯೋ ಹಾಡು ಹಾಡ್ಬಿಡ್ತಾರಪ್ಪ. ಈಗ ಅದೇ ಹಾಡನ್ನ ಪಲ್ಲು ನನಗೆ ಹಾಡ್ತಾ ಇದ್ದಾಳೆ. ಇನ್ನು ಹಾಡಿಲ್ಲ, ಹಾಡುವ ಹಂತದಲ್ಲಿದ್ದಾಳೆ. ಅವಳಿಗೆ ಸರಿಯಾದ ಲಿರಿಕ್ಸ್ ಸಿಕ್ಕಿಲ್ಲ ಅಷ್ಟೇನೆ. ಈಗ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ ಬಾವ. ನೋಡಿ ಹೇಳಿ ಅಂದ್ರೆ ಕದ್ದು ಬಿಡ್ರಿ. ಪಲ್ಲುನ ಅಲ್ಲ ರೀ, ಆ ರಾಕಿನ ಅದು ಎಲ್ಲಿದೆ ಅಂತ ಹೇಳಿದ್ರೆ ಈಗಲೇ ಕದ್ಬಿಡ್ತೀನಿ. ನಮ್ಮ ಬಲಗಡೆ ಜೇಬಲ್ ಇರ್ಬೇಕು ನೋಡಿ. ತೆಗೆದು ಹೊರ ಹೊಂಟಿರಿ. ಎಲ್ಲ ದೇವ್ರ ಮನೆ ಇಟ್ಟಿದ್ದಾಳೆ. ಪತ್ತೆ ಹಚ್ಚಿ ಏನು ಯಜಮಾನ್ರೆ? ಅಲ್ಲೇ ನೀನು ಜಾಸ್ತಿ ನೂಲಿಬೇಡ ಕಣೆ. ಆಮೇಲೆ ಸೊಂಟದ ಮೂಳೆ ಡಿಸ್ಲೊಕೇಟ್ ಆಗ್ಬಿಟ್ರೆ ಅದಕ್ಕೆ ಜಬ್ಬೆ ಕಟ್ಸೋ ಖರ್ಚು ನನ್ನ ತಲೆ ಮೇಲೆ. ಅದೇನೋ ಗೊತ್ತಿಲ್ಲ ಯಜಮಾನ್ರೆ, ನಿಮ್ಮ ನೋಡ್ದಾಗ್ಲೇ ಜಾಸ್ತಿ ನುಲಿಬೇಕು ಅಂತ. ಹೋಗಿ ಶಾಸ್ತ್ರದವ್ನು ಕೇಳ. ಅದನ್ನೇ ಕೇಳ್ಬೇಕು ಅಂತ ಬಂದೆ. ನಿನ್ನೆ ನಮ್ಮ ಮನೆಗೆ ಯಾರೋ ಬುಡ್ಬುಡ್ಕಿ ಅವ್ರು ಬಂದಿದ್ರು. ಅವರು ಈ ಮನೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಹೋದ್ರಂತೆ. ಯಾರು ಹಾಗಂತ ಹೇಳಿದ್ರು? ಪಲ್ಲು ಹೇಳಿದ್ದು. ಅವ್ರು ಮತ್ತೆ ಬಂದ್ರೆ ನಾನು ಒಂದ್ ಮಾತು ಕೇಳ್ಬೇಕು ಅಂತ ಇದೀನಿ. ನಿಮ್ಗವ್ರು ಸಿಗ್ತಾರಾ? ಸಿಗ್ತಾನೆ. ಹಾಗಾದ್ರೆ ನನ್ ಪರವಾಗಿ ಒಂದ್ ಮಾತು ಕೇಳ್ತೀರಾ? ಏನಂತ? ನನ್ಗೆ ನಿಮ್ಗೆ ಯಾವಾಗ ಮದ್ವೆ ಆಗುತ್ತೆ ಅಂತ. ಈ ಮನೆ ಯಜಮಾನ ಅಂದ್ರೆ ನಿಮ್ಗೆ ಸ್ವಲ್ಪ ಭಯ ಭಕ್ತಿನೇ ಇಲ್ವಲ್ಲ? ನೀನ್ ಜಾಸ್ತಿ ಮಾತಾಡ್ಬೇಡ. ಹೋಗಿ ಕಾಫಿ ತಗೊಂಡು ಬಾ. ಕೆನೆ ಹಾಕಿ ಕಾಫಿ ಮಾಡ್ಕೊಂಡ್ ಬಂದ್ರೆ ಸಿಹಿ ಸುದ್ದಿ ಹೇಳ್ತೀರಾ? ಹೋಗ ಹೋಗ. ಒಬ್ಬನೇ ಎಷ್ಟು ಸಮಸ್ಯೆ ಅಂತ ಬಗೆಹರಿಸ್ಲಿ. ಅವನಿಗೆ ರಾಖಿ ಚಿಂತೆ, ಇವಳಿಗೆ ಮದುವೆ ಚಿಂತೆ. ಅಲ್ಲ, ಇವಳಿಗೆ ನನ್ನ ಮೇಲೆ ಅದು ಯಾಕೆ ಇಷ್ಟೊಂದು ಪ್ರೀತಿ ಅಂತ? ಈ ಲವ್ ಅನ್ನೋದೇ ಹೀಗೆ ಕಾಂಗ್ರೆಸ್ ಗಿಡದ ತರ ಎಲ್ಲಿ ಬೇಕಲ್ಲೇ ಬೆಳ್ಕೊಂಡ್ಬಿಡುತ್ತೆ. ಯಾಕೆ ಏನದು? ಅದು ನೀವು ಕಾಫಿ ಕುಡಿಬೇಕಾದ್ರೆ ಅಂದ್ರಲ್ಲ, ಅದ್ ನಂಗೆ ತುಂಬಾ ಇಷ್ಟ. ಮೇಲ್ಬಿತ್ತು ಮಾತಾಡ್ಸ್ತಾ ಇದೆಯಲ್ಲ, ಏನಿತ್ತು ವಿಶೇಷ? ಅದು ಜಾಜಿಯವ್ರ ಊರಲ್ಲಿಲ್ವಲ್ಲ, ಅದಕ್ಕೆ. ಬೈಯೋರು ಯಾರು ಇಲ್ಲ ಅಂತ ನಿನಗೆ ಕೊಬ್ಬು ಬಂದ್ಬಿಟ್ಟಿದ್ಯಾ? ಇಲ್ಲ, ನಿಮ್ಮನ್ ಪ್ರೀತಿ ಮಾಡೋರು ಯಾರು ಇಲ್ಲ ಅಂತ
ಬೇಜಾರಾಗಿದೆ. ಚಪ್ಪ ಒಂದು ತಿಳ್ಕೊ, ಆ ಮಡದಿ ಜಾಜಿ ಪ್ರೀತಿನೇ ಬೇರೆ, ನಿನ್ನ ಪ್ರೀತಿನೇ ಬೇರೆ. ನೀನು ಒಂದಕ್ಕೊಂದು ಮಿಕ್ಸ್ ಮಾಡಿ ಸುಮ್ಮನೆ ನನ್ನನ್ನು ಕನ್ಫ್ಯೂಸ್ ಮಾಡಬೇಡ. ನಾನು ಅದನ್ನೇ ಹೇಳ್ತಾ ಇರೋದು, ಒಂದು ಮಿಕ್ಸ್ ಆಗ್ಬಾರ್ದು, ಎರಡು ಬೇರೆ ಬೇರೆನೇ ಇರ್ಬೇಕು ಅಂತ. ಅವನು ಕರ್ತವ್ಯ ಪ್ರೀತಿ, ನಂದು ಖ್ವಾಯಿಷ್ ಪ್ರೀತಿ. ಸುಮ್ಮನೆ ಇಲ್ಲಿಂದ ಹೋಗ್ತೀಯೋ ಇಲ್ವಾ? ಯಜಮಾನ್ರೆ, ಇನ್ನು ಏನಾದ್ರೂ ಬೇಕಂದ್ರೆ ಕೇಳಿ. ಒಂದು ತೊಟ್ಟು ವಿಷ ತಂದು ಕೊಟ್ಬಿಡ. ಸರಿ ಬಿಡಿ, ಇಬ್ರು ಹೊಟ್ಟೆ ಕೊಟ್ಟು ಸತ್ತು ಅಮರ ಪ್ರೇಮಿಗಳಾಗ್ಬಿಡೋಣ. ಏನು ಯಜಮಾನ್ರೆ, ನಾನು ಅಡ್ಗೆ ಮನೇಲಿ ಇರ್ತೀನಿ, ಇನ್ನು ಏನಾದ್ರೂ ಬೇಕಂದ್ರೆ ನೀವೇ ಬನ್ನಿ. ಬಾವ, ದೇವ್ರ ಮನೆ, ಕಬೋರ್ಡು, ಶೋಕೇಸು ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕ್ದೆ, ದಾರನೇ ಸಿಕ್ಲಿಲ್ಲ. ನಿನ್ನ ಬೆಡ್ರೂಮ್ ಚೆಕ್ ಮಾಡಿದೇನಲ್ಲೇ? ಇಲ್ಲ. ಮೊದಲು ಅಲ್ಲಿ ಚೆಕ್ ಮಾಡು. ಲೇ, ಕಾಲ್ ನೋವು ಬಂದಾಗ ಮೊದಲು ಕಾಲನ್ನು ಚೆಕ್ ಮಾಡ್ಕೋಬೇಕು, ಆಮೇಲೆ ಬೇಕಿದ್ರೆ ಕತ್ತಿಗೆ ಹಗ್ಗ ಹಾಕಿ ಬಿಕ್ಕೋಬೇಕು. ಗೊತ್ತಾಯ್ತು ಬಿಡಿ ಬಾವ. ಅಯ್ಯೋ, ತಾವ್ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು, ಅದೇನು ಅಂತ ಹೇಳಿ ಮಾತಾಡ್ತೀನಿ. ಗೆಜ್ಜೆ ಶಬ್ದನೇ ಕೇಳಿಸ್ತಾ ಇಲ್ವಲ್ಲೋ? ಈ ಸಲ ಸಂತೆಗೆ ಹೋಗೋವಾಗ ನೆನಪು ಮಾಡಿ ಒಂದಿಷ್ಟು ಗೆಜ್ಜೆ ತಂದು ಕೊಡ್ತೀನಿ, ಕಾಲಿ ಕಟ್ಕೊಂಡು ಕುಣಿ. ಅಯ್ಯೋ, ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಣಿಯೋ ವಯಸ್ಸೇನೋ ನಂದು. ನಾನು ಹೇಳಿದ್ದು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಓಡಾಡೋ ಒಂದು ಪುಟ್ಟ ಮಗು ಇಲ್ವಲ್ಲ ಅಂತ. ಈಗ ನಾನು ಏನು ಮಾಡುವಂತೀರಾ? ಜಾಗಿ ಬದಲಾಗಿದ್ದಾಳೆ, ಹೇಗಾದ್ರೂ ಮಾಡಿ ಅವಳ ಮನಸ್ಸನ್ನ ಗೆಲ್ಲೋ. ಇದನ್ನು ನಾನೇ ಹೇಳ್ಕೊಡ್ಬೇಕಾ? ಮಾತೃಶ್ಯವರೇ, ನಾನು ಅವಳ ಮನಸ್ಸನ್ನ ಗೆದ್ದು ಬಿಡ್ಬೇಕು ಅಂತ ವೀರ ಪುರುಷನ ತರ ಹೋಗ್ತೀನಿ. ಅವಳದ್ ಏನು ಮೋಡಿ ಮಾಡಿಬಿಡ್ತಾಳೋ ಏನೋ, ಮುಖ ನೋಡ್ತಿದ್ದಂಗೆ ತಣ್ಣಗಾಗ್ಬಿಡ್ತೀನಿ. ಈ ಕಾರಣ ಎಲ್ಲ ನಾನು ಒಪ್ಪಲ್ಲ. ಈ ವರ್ಷದೊಳಗೆ ಈ ಮನೆಯಲ್ಲಿ ತೊಟ್ಟಲು ತೂಗಬೇಕು. ಇಲ್ಲ ಅಂದ್ರೆ ನನ್ನನ್ನ ನಿಮಗೆ ಕೊಟ್ಟು ಮದ್ವೆ ಮಾಡ್ಬಿಡ್ತಾರೆ. ಏನಾಯ್ತಮ್ಮ? ಅಳಿಯಂದ್ರು ನೋಡಮ್ಮ, ನೀನ್ ಮಾತ್ರ ಅಪ್ಪಿ ತಪ್ಪಿನ ಒಂದು ತಂಟೆಗೆ ಹೋಗ್ಬೇಡ, ಚಾಕು ಹಾಕ್ಬಿಡ್ತಾನೆ. ನೋಡಿ, ಆ ಕಡೆ ತಿರ್ಕೊಂಡು ಮಲಗು, ನಾನಿದನ್ನೆಲ್ಲ ವಿಚಾರಿಸ್ಕೋತೀನಿ. ತಲೆನಲ್ಲಿ ಒಂದೇ ಒಂದು ಬಿಚ್ಚಿ ಕೊಟ್ಟು ನನ್ನ ಕಣ್ಣಲ್ಲಿ ಎರಡು ಬಿಳಿ ನಕ್ಷತ್ರ ಬಿದ್ದು ಸುಧಾರಿಸ್ಕೊಂಡು ಕಣ್ಣು ಬಿಟ್ಟು ನೋಡ್ತೀನಿ, ತಪ್ಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನಾನು 4 ಬಾರಿಸ್ಬೇಕು ಅನ್ನೋ ಅಷ್ಟರಲ್ಲಿ ಅವನೇ ನನಗೊಂದು ಬಾರಿಸ್ಬಿಟ್ಟಲ್ಲಮ್ಮ. ಏನಾದ್ರೂ ಕದಿಯಲಿಕ್ಕೆ ಅಂತ ಬಂದಿದ್ನಾ? ಕದಿಯಕ್ ಬಂದಿದ್ದ ಏನ್ನ? ಈ ದಾರನ. ಏನಾಯ್ತು? ಯಾರಿದು ನಮ್ಮ ರೂಮಲ್ಲಿ? ನೀವಾ? ಏನಾಯ್ತು ಹೇಳಿ. ಕಳ್ಳ ಬಂದಿದ್ದ, ನೀವೆಲ್ಲಿದ್ರಪ್ಪ? ನಾನು ಬಾತ್ರೂಮ್ ಅಲ್ಲಿ ಇದ್ದೆ. ಏನ್ ಕದಿಯೋದಕ್ ಬಂದಿದ್ದ? ಏನಾದ್ರೂ ಇದ್ರೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದ. ಅಲ್ವ, ನೀನ್ ಹುಷಾರು, ನನ್ಗಿರೋದು ನೀನ್ ಒಬ್ಳೆ ಹೇಳ್ತಿ. ಸುಮ್ಮನೆ ನನಗೆ ಇಬ್ಬಿಬ್ರು ತಂಗಿರಿದಾರಲ್ಲ, ಸ್ವಲ್ಪ ಜೋಪಾನವಾಗಿರ. ಮತ್ತೆ ಕಳ್ಳ ಬಂದ್ರೆ ಮತ್ತೆ ಅವ್ನ್ ಬರಲ್ಲ. ಅದೇ ಹೇಳ್ತೀರಾ? ನಾನು ಇಲ್ಲೇ ಇದೀನಲ್ಲ. ಪಲ್ಲು ಪಲ್ಲು, ಬಾರೆ ಪ್ರಭಾ. ದಾರ ಕಟ್ತೇನೆ. ಇಲ್ಲ, ಇನ್ನೂ ಸೆರಗಲ್ಲ ಇದೆ, ಅವ್ರ ಕೈಯೇ ಸಿಗ್ತಾ ಇಲ್ಲ. ಅವ್ರನ್ನ ಗಟ್ಟಿಗೆ ಹಿಡ್ಕೊಂಡ್ರೆ ಕೈ ತಾನಾಗೆ ಸಿಗುತ್ತಪ್ಪ. ಹಿಡ್ಕೊಳಕ್ ಹೋದ್ರೆ ಯಾಮರ್ಸ್ಬಿಡ್ತಾರೆ. ಲೇಟ್ ಆದ್ರೆ ಟೈಮ್ ಬಾರ್ ಆಗತ್ತೆ. ಅಂದ್ರೆ ನೀನ್ ಏನ್ ಹೇಳ್ತಾ ಇದ್ಯಾ? ಔಷಧಿಗಿದ್ದ ಹಾಗೆ ತಾಳ್ತಕ್ಕೂ ದಾರಕ್ಕೂ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಹೌದಾ? ಹಾಗಾದ್ರೆ ನಾನು ಈ ದಾರನ ಇವತ್ತೇ ಕಟ್ಬಿಡ್ತೀನಿ. ಇವತ್ತೇ ಅಲ್ವೇ, ಈಗ್ಲೇ ಕಟ್ಬೇಕು. ಬಿಟ್ಲ, ನೀನ್ ನೋಡಿದ್ರೆ ನಂಗೆ ಅಯ್ಯೋ ಅನ್ಸುತ್ತೋ. ಏ ಪದ್ದು, ಬಾರೆ ಇಲ್ಲಿ. ಏನಪ್ಪಲ್ಲ ಕರೆದಿದ್ದ? ಹೋಗಿ ನಿನ್ ಫ್ರೆಂಡ್ ನ ಕರ್ಕೊಂಡ್ ಬಂದು ಈ ದಾರ ಕಟ್ಕೊಳಕ್ ಹೇಳೋ. ಇದು ಯಾವ್ದಾರ? ಅದೆಲ್ಲ ನಿನ್ಗೆ ಯಾಕೋ? ಈ ದಾರ ಕಟ್ಕೊಂಡ್ರೆ ಅವ್ರಿಗೆ ಒಳ್ಳೇದಾಗತ್ತೆ. ಹೋಗಿ ಕರ್ಕೊಂಡ್ ಬಾ. ಯಾಕೋ ನೀನು ನಮ್ಮ ಯಜಮಾನ್ರ ತರ ಹಠ ಮಾಡ್ತೀಯಾ? ಬಿಟ್ಲ, ಬಾರ, ಪಲ್ಲು ಇಲ್ಲ. ಬೇಡ, ನಾನ್ ಕಟ್ಸ್ಕೊಳಲ್ಲ ದಾರ, ನಾನ್ ಕಟ್ಸ್ಕೊಳಲ್ಲ ಬಿಡ. ನಾನ್ ದಾರ ಕಟ್ಸ್ಕೊಳಲ್ಲ ಬಿಡ. ಏನಾಯ್ತು? ಪಲ್ಲು ನನ್ನ ಕೈಗೆ ದಾರ ಕಟ್ಟಕ್ ಬರ್ತಾ ಇದ್ದಾಳೆ, ಬೇಡ ಅಂತ ಹೇಳು. ಮನೇಲಿ ಗಲಾಟೆ. ಅತ್ತೆ ಅವ್ರೆ, ನಿಮ್ ಮಗಳು ನನ್ನ ಕೈಗೆ ದಾರ ಕಟ್ಟಕ್ ಬರ್ತಾ ಇದ್ದಾಳೆ, ಬೇಡ ಅಂತ ಹೇಳಿ. ಯಾರೇನೇ ಹೇಳಿದ್ರು ನಾನು ಕೇಳಲ್ಲ. ದಾರ ಕಟ್ಟೆ ಕಟ್ತೀನಿ. ಸಾರ್ಥಕ ಆಯ್ತು. ಬಳಿ ಅಂದ್ರೆ ಏನಾಯ್ತು? ಬಾವ, ನಿಮ್ ತಂಗಿ ನನ್ನ ಕೈಗೆ ರಾಕಿ ಕಟ್ಟೇ ಬಿಟ್ಲು. ಇದು ರಾಕಿ ಅಂತ ಯಾರು ಹೇಳಿದ್ದು? ಇವಳೆ